ಮಗನಿಗೆ ಬೇಡವಾದ ಹೊತ್ತು ಸಾಕಿದ್ದ ತಂದೆ ಬೀದಿಗೆ ಬಿದ್ದ ಹಿರಿಜೀವ. ಮಗ ಹಾಗೂ ಸೊಸೆಯ ಕಿರುಕುಳಕ್ಕೆ ಬೇಸತ್ತ ವಯೋವೃದ್ಧ. ಮಗನಿಗೆ ಬೇಡವಾದ ಹೊತ್ತು ಸಾಕಿದ್ದ ತಂದೆ ಬೀದಿಗೆ ಬಿದ್ದ ಹಿರಿಜೀವ. ಮಗ ಹಾಗೂ ಸೊಸೆಯ ಕಿರುಕುಳಕ್ಕೆ ಬೇಸತ್ತ ವಯೋವೃದ್ಧ. ಮನನೊಂದು ಕೃಷ್ಣಾ ನದಿಗೆ ಹಾರಿ ಪ್ರಾಣ ಬಿಡಲು ಮುಂದಾದ ಹಿರಿಜೀವ. ಕೃಷ್ಣಪ್ಪ ಗೋಪಾಲಪ್ಪ ಹತ್ತಿಮರ ಅಂದರೆ 77 ವರ್ಷ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಚಿಕ್ಕೋಡಿಯ ಮಾಂಜರಿ ಬ್ರಿಡ್ಜ್ ಬಳಿ ಕೃಷ್ಣಪ್ಪರಿಂದ ಆತ್ಮಹತ್ಯೆಗೆ ಯತ್ನ. ತಕ್ಷಣವೇ ವಯೋವೃದ್ಧ ಕೃಷ್ಣಪ್ಪರನ್ನ ಕಾಪಾಡಿದ ಸಾರ್ವಜನಿಕರು. ಇಂತಹ ವರ್ತಮಾನ, ಇಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಕೂಡಲೇ ಸ್ಥಳೀಯರಿಂದ ಅಂಕಲಿ ಪೊಲೀಸರಿಗೆ ಮಾಹಿತಿ. ಸದ್ಯ ಪೊಲೀಸರ ಆಶ್ರಯದಲ್ಲಿ ಯಮಕನ ಮರಡಿ ಗ್ರಾಮದ ಕೃಷ್ಣಪ್ಪಗೆ ಮಗ ಹಾಗೂ ಸೊಸೆ ಮಾನಸಿಕ ಚಿತ್ರಹಿಂಸೆ. ನಾಲಿಗೆಗೆ ಶಕ್ತಿ ಕೊಟ್ಟ ಮಗಳು ಸಹ ನಮ್ಮ ಮನೆಗೆ ಬರಬೇಡ ಅಂತಾರೆ. ನೋಡಿ, ಎಲ್ಲಿ ಹೋಗೋದು ಎಂದು ಗೊತ್ತಾಗದೆ ಆತ್ಮಹತ್ಯೆಗೆ ಪ್ರಯತ್ನ. ಮಗನಿಗೆ ಬೇಡವಾದ ಹೊತ್ತು ಸಾಕಿ ಸಲುಹಿದಂತಹ ತಂದೆ, ನಿಮ್ಮ ಕೈಕಾಲುಗಳಿಗೆ ತ್ರಾಣ ಇಲ್ದಲೇ ಇದ್ದಾಗ ನಿಮ್ಮ ತೋಳು ಬಲಕ್ಕೆ ತ್ರಾಣ ಕೊಟ್ಟಂತಹ ತಂದೆ ತಾಯಿಗಳು ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ಮ ನಾಲಿಗೆಗೆ ಶಕ್ತಿ ಇಲ್ದಲೇ ಇದ್ದಾಗ ನಿಮಗೆ ಮಾತು ಕಲಿಸಿದ ತಂದೆ ತಾಯಿ. ಭಾರತದಲ್ಲಿ ವೃದ್ಧಾಶ್ರಮದ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ನೆಲ ಬಗ್ಸಿ ಭೂಮಿ ನೋಡಲಾಗದ ಸೋಮಾರಿ ಮಕ್ಕಳಿಂದ. ಇಂತಹ ಮಕ್ಕಳನ್ನ ಈ ಗರ್ಭಚೀಲದಲ್ಲಿ ಈ ಗರ್ಭಚೀಲದಲ್ಲೇ ಇವ್ರನ್ನ ಪ್ರಸವ ಆಯ್ತಲ್ಲ ಅಂತೇಳಿ ಗರ್ಭಚೀಲಕ್ಕೆ ಒಡ್ಕೊಂಡು ದಿನ ಕಣ್ಣೀರಿಡುವಂತಹ ತಾಯಂದಿರ ಸಂಖ್ಯೆ ಭಾರತದಲ್ಲಿ ಜಾಸ್ತಿ. ನೋಡಿ, ಆ ತಂದೆಯ ನಿಷ್ಕಲ್ಮಶ ಮುಖ, ಅಮಾಯಕತ್ವ ಇದೆ ಆ ಮುಖದಲ್ಲಿ. ಈಗಲೂ ಬೇಕಾದ್ರೆ ನೀವು ಆ ತಂದೆ ಮುಂದೆ ಆ ಮಗನ ವಿರುದ್ಧ ಮಾತಾಡಿ, ನನ್ನ ಮಗ ಹಂಗೆಲ್ಲ ಮಾತಾಡಬೇಡಿ ಅಂತಾರೆ. ಅದು ತಂದೆ ಹೃದಯ, ತಾಯಿ ಹೃದಯ. ಅಂತಹ ತಂದೆ ತಾಯಿಯ ಪಾದದಡಿ ಸ್ವರ್ಗ ಇದೆ ಅನ್ನುತ್ತೆ ಎಲ್ಲ ಧರ್ಮದ ಗ್ರಂಥಗಳು. ಅಂಥದ್ರಲ್ಲಿ ನಿಮ್ಮನ್ನು ಸಾಕೋಗಿಂತ ಕೆಲ ಬೀದಿ ನಾಯಿಗಳನ್ನು ಸಾಕಿದ್ದಿದ್ರೆ ಬಾಲ ಅಲ್ಲಾಡಿಸಿರೋದು. ಆ ತಂದೆ ಪಾಪ ಅನ್ಕೊಂಡಿರ್ಬೋದು, ಸೊಸೆನೂ ಹಂಗೆ, ಮಗನೂ ಹಂಗೆ, ಮಗಳು ಕೂಡ ಬರಬೇಡ ಅಂತಾಳಂತೆ ಮನೆಗೆ. ಸೊ ಈ ಒಂದು ಹೃದಯ ವಿದ್ರಾವಕವಾದಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆ ಅಂದ್ರೆ ನಮ್ಮಲ್ಲಿ ನೋಡಾನಿಲ್ಲ. ಯಾರ್ರೀ ಮಗ ನೋಡೋದಿಲ್ಲ? ಮಗ ಸೊಸಿ ಎಲ್ಲಾರ ಹಂಗ ಮಗಳ ಮನೆ ಹೋಗ್ಬೇಕ, ಮಗಳು ಸೈಡ್ ಬೇಡ ಅಂದ. ಯಾವ್ರಿ? ನಾವು ಬೆಳಗಾವ್. ಸುಮ್ಮನೆ ಹೇಳ್ರಿ ನೀವು ಹೋಗ್ರಿ, ನಾಯಿ ಬೀಳ್ತಾನೆ ಹೋಗ್ರಿ. ನಿಮ್ಗೆ ಹೇಳ್ರಿ ಬೆಳಗಾವಿ ಅದ ಇನ್ನೇನು ಕೇಳ್ಬಾರ್ದು. ನಾವು ಬ್ಯಾಸತ್ ಬಂದವು ನಿಮ್ ಖರೆ ಅಂದ್ರೆ. ಇಲ್ಲಿ ಹೆಂಗ್ ಬಂದ್ರಿ ನೀವು? ಮಗಳು ಎಲ್ಲಿರ್ತಾರ ನಿಮ್ದ? ಮತ್ತೆ ಇಲ್ಲಿ ಟ್ರಾಫಿಕ್ ಅದಾಗ್ಲಿ ಬಿಡದ ಅದ ನಿನ್ನ ಜೀವಕ್ಕಿದ್ಲೆ ಟ್ರಾಫಿಕ್ ಜಾಸ್ತಿ ಇಲ್ಲ. ನಡಿ ಹೋಗ್ ನಡಿ. ಜೀವ ಬ್ಯಾಡ ಆಗೈತಿ ನನಗೆ. ಅಜ್ಜ ನಿಂದ ಹೆಸರೇನ? ಏನು ಕೇಳ್ಬೇಡ್ರಿ, ಏನು ಮಾಡ್ಬೇಡ್ರಿ. ಏನ್ ಬೇಕು ಏನಿಲ್ಲ. ಬಲಗಾಲ ಪ್ಯಾರ್ಲಸ್ ಆಗೈತಿ, ಎಬ್ಸಕ್ ಬರಂಗ ಕಾಲ. ಇಬ್ರು ಹಿಡ್ರಿ ಹಂಗ ಅನ್ನ ಹಿಡಿ. ಬರ್ರಿ ಮಾತಾಡ್ನು ಬರ್ರಿ. ನನ್ನ ಬಿಡ್ರಿ ಹೇಳ್ತಾನೆ. ಮ್ಯಾಗ ಬರ್ರಿ. ಇಲ್ರಿ ಹಾಕಲ್ಲಪ್ಪ, ಬಲಗಾಲ ನಂದ ಎಬ್ಸಕ್ ಬರಲಿಲ್ಲ. उचल सांगतो डायरेक्ट. ನನ್ನ ಕಾಲ್ ಸಿಕ್ಕೈತಿ ಒಪ್ಪ. आता निघ जरा. ಹೊರಗೆ ಬನ್ನಿ ಮಾತಾಡೋಣ ಬಾ. ಏನೇನು ಸಮಸ್ಯೆ ಬಗೆಹರಿಸೋಣ ನಾವು.
ನಿಜಕ್ಕೂ ಕೂಡ ಎಂಥವರ ಮನಸ್ಸಿಗೂ ದುಃಖ ತರಿಸುವಂತಹ ವಿಚಾರ ಇದು. ಸ್ವಂತ ತಂದೆ ತಾಯಿಯನ್ನ ಸಾಕಲು ಸಾಧ್ಯವಿಲ್ಲದೆ ಬೀದಿಗೆ ಬಿಟ್ಟು ಅವರಿಗೆ ಆತ್ಮಹತ್ಯೆಯ ಪ್ರೇರಣೆ ಕೊಡುವಂತಹ ಮಕ್ಕಳಿಗೆ ನಾಚಿಕೆಯಾಗಬೇಕು. ಅಂತಹ ಮಕ್ಕಳನ್ನ ಪಡೆದಂತಹ ಕರ್ನಾಟಕ ನಿಜಕ್ಕೂ ಧನ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.